ಆರಾಮ? ಆರಾಮಕ್ಕ, ನೀವು? ಆರಾಮು, ಥ್ಯಾಂಕ್ ಯು. ಸೊ ಈ ಶಿವನ ಕುರಿತಾದಂತಹ ಹಾಡು ಅರ್ಚನಾ ಮ್ಯಾಮ್ ನಿಮ್ಗೆ ಹೇಗೆ ಅನ್ನಿಸ್ತು? ಹಂಸಲೇಖ ಸರ್ ಅಂದರೆ ಅಪ್ಪಟ ದೇಸಿ ಸೊಗಡಿರುವಂಥ ಎಷ್ಟು ಸುಂದರವಾದ ಚಿತ್ರಗೀತೆ. ಏನು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ಬರೆದಿದ್ದಾರೆ. ಚಿತ್ರ ಅಮ್ಮ ಎಷ್ಟು ಸುಂದರವಾಗಿ ಹಾಡಿದ್ದಾರೆ. ಹಂಸಲೇಖ ಸರಿಗೆ ಅದು ಎಷ್ಟು ಸಲ ತಲೆಬಾಗಿ ನಮಿಸಿದ್ರು ಸಾಲದು, ಅಂಥ ಮುತ್ತುರತ್ನಗಳನ್ನು ಕೊಟ್ಟಿದ್ದಾರೆ ನಮಗೆ. ತುಂಬ ಸುಂದರವಾಗಿ ಹಾಡಿದೆಯಮ್ಮ. ನನಗೆ ಒಂದು ಜಾಗದಲ್ಲಿ ಡೌಟ್ಫುಲ್ ಇದೆ, ನೀನು ಹಾಡಿದ್ದು ಚರಣದಲ್ಲಿ ಆ ಜಾಗ ಹಾಡು. ನೀನಿತ್ತ ಕಾಯ ಅದಲ್ಲ, ಅದು ನೀ ಸಾ ಅಷ್ಟೇ. ಅದು ನೀ ಸರಿ ಹೇಳ್ದಿ ನೀನು, ನೀ ಸಾ ಬರೋದದು, ಆಯಿತಾ? ಮಪ ಮಪ ನೀ ಪನಿ ನೀ ಸಾ, ಓಕೆನಾ? ನೀನಿತ್ತ ಸೊ ಅದು ನೀ ಬಹುಶಃ ಕನ್ಫ್ಯೂಸ್ ಮಾಡ್ಕೊಂಡು ಎರಡನೇ ಸಲ ಕರೆಕ್ಟ್ ಮಾಡ್ಕೋತಿ ಅಂದ್ಕೊಂಡೆ. ಸೊ ನೀ ಎರಡೂ ಸಲ ಹಾಗೆ ಹೇಳಿದಾಗ ಗೊತ್ತಾಯಿತು, ಇಲ್ಲ ಇವಳು ಇದನ್ನು ಕಲ್ತಿರೋದೇ ಈ ರೀತಿಯಲ್ಲಿ ಅಂತ. ಸೊ ಅದೊಂಚೂರು ಬಟ್ ನೀ ಹಾಡಿದ ಸಂಗತಿನೂ ಚೆನ್ನಾಗಿತ್ತು, ಇಲ್ಲ ಅಂತಲ್ಲ. ಬಟ್ ಒರಿಜಿನಲ್ ಏನಿದೆಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಗಮನ ಕೊಟ್ಟು ಕೇಳಿ ಕಲ್ತ್ಕೋ, ಆಯಿತಾ ನೀನು? ಆಮೇಲೆ ಸ್ಟಾರ್ಟಿಂಗ್ ಮಾತ್ರ ಫಸ್ಟ್ ಪಲ್ವಿ ಹಾಡ್ತಾ ಒಂದು ಸ್ವಲ್ಪ ಶೇಕಿಯಾಗಿತ್ತು, ಆಮೇಲೆ ಬಹಳ ಸುಂದರವಾಗಿ ಹಾಡ್ಕೊಂಡು ಹೋದಿ. ಆಲ್ ದ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು ಮ್ಯಾಮ್. ಪುಣ್ಯರಾಜು ಸರ್. ಶಿವ ಜನಪದರ ಆರಾಧ್ಯ ದೈವ. ಜನಪದರು ಶಿವನ ಬಿಟ್ಟಿಲ್ಲ, ಶಿವ ಜನಪದರನ್ನು ಬಿಟ್ಟಿಲ್ಲ. ಅಷ್ಟು ಅಪರೂಪದ ಹಾಡುಗಳೆಲ್ಲ ಶಿವನ ಮೇಲೆ ಜಾಸ್ತಿ ಸಿಗ್ತಾ ಹೋಗ್ತದೆ. ಜನಪದ ಹುಡುಕದಷ್ಟೆಲ್ಲ ಶಿವನ ಮೇಲೆ ಸಿಗುತ್ತೆ, ಬೇರೆ ದೇವ್ರ ಮೇಲೆ ಸಿಗಲ್ಲ ಅಂತಿಲ್ಲ, ಸಿಗುತ್ತೆ. ಆದರೆ ಹೆಚ್ಚು ಇದರಲ್ಲಿ ಸಿಗುತ್ತೆ. ಅವನು ಕೊಟ್ಟರೆ ಹಿಟ್ಟಂಗೆ ಇರುವೆನೋ ಶಿವನೇ, ನೀ ಕೊಟ್ಟಿದ್ದು ಸಾಕೆನಗೆ ಹರನೆ ಅಂತಲೂ ಕೂಡ ಹಾಡ್ತಾರಲ್ವ. ಎಷ್ಟು ಒಳ್ಳೊಳ್ಳೆ ಹಾಡುಗಳು. ಕನಕದಾಸರು ಒಂದು ಕಡೆ ಬರೀತಾರೆ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ನಾವು ಹೋಗಿ ನೀರೆರಿತಿದ್ದೀವ? ಕಲ್ಲಿನಲ್ಲಿ ಹುಟ್ಟಿತಾ ಕೂಗುವ ಕಪ್ಪೆಗೆ ಅಲ್ಲಲ್ಲೇ ಸಮಯಕ್ಕೆ ಆಹಾರ ಕೊಟ್ಟವ್ರು ಯಾರು? ಎಲ್ಲ ಭಗವಂತ ಅಲ್ವಾ. ನಾವು ಮಾಡೋ ಕೆಲಸವನ್ನು ನಾವು ಮಾಡ್ತಾ ಇರಬೇಕು, ಉಳುಕಿದೆಲ್ಲ ಭಗವಂತ ಕೊಡ್ತಾನೆ. ಭಗವದ್ಗೀತೆ ಹೇಳೋದು ಅದೇ, ಎಲ್ಲ ಸಾರವು ಹೇಳೋದು ಅದೇ. ನಿಮ್ಮ ಕೆಲಸ ನೀವು ಅಚ್ಚುಕಟ್ಟಾಗಿ ಮಾಡಿದ್ರೆ ಫಲಗಳನ್ನು ಕೊಡೋದನ್ನು ಯಾರಿಗೆ ಏನು ಕೊಡಬೇಕು ಭಗವಂತ ಕೊಟ್ಟೆ ಕೊಡ್ತಾನೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕು ಅಲ್ವಾ. ಬಹುಮಾನ, ಪ್ರಥಮ, ದ್ವಿತೀಯ, ತೃತೀಯ ಅದೆಲ್ಲ ಉಳಿಕೆದ್ದು. ಆದರೆ ಗಾನಸಿಂಚನದ ಮೂಲಕ ನಿಮ್ಮ ಈ ಒಂದು ಒಳ್ಳೆಯ ಪ್ರಯತ್ನ ನಿಮಗೆ ಒಂದಲ್ಲ ಒಂದಿನ ಫಲ ಕೊಟ್ಟೇ ಕೊಡುತ್ತೆ. ಒಳ್ಳೆಯದಾಗಲಮ್ಮ. ತುಂಬ ಒಳ್ಳೆಯ ಹಾಡು ಆಯ್ಕೆ ಮಾಡಿದ್ರಿ. ಇಷ್ಟವಾದ ಹಾಡು ನನಗಿದು. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ವೇದಿಕೆಯಲ್ಲಿ, ಚಪ್ಪಾಳೆ ಕೊಡಿ ಶಿವ, ಕೊಡದೇ ಇರಿ ಶಿವ, ಹಾಡುವುದು ನಮ್ಮ ಕಾಯ ಅಂತ ಹಾಡ್ತಾ ಇರ್ತೀವಿ ಅಲ್ವಾ. ನೋಡಿ, ಅವ್ರು ಕೊಡಿ ಅಂದೋಸ್ರೆಲ್ಲ ಕೊಟ್ಬಿಟ್ಟು ಚಪ್ಪಾಳೆ ಕೊಟ್ಬಿಟ್ರಲ್ಲ. ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಎಲ್ಲದಕ್ಕೂ ಏನೇನು ಭಗವಂತ ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವೇಣುಗೋಪಾಲ್ ಸರ್. ವೈಷ್ಣವಿರವರೇ ತುಂಬ ಚೆನ್ನಾಗಿ ಹಾಡಿದ್ರಮ್ಮ. ನಿಮ್ಮ ಕಂಠದಲ್ಲಿ ಶರೀಫ್ರ ಹಾಡಾಗ್ಬೋದು, ಉತ್ತರ ಕರ್ನಾಟಕದ ಜನಪದ ಶೈಲಿ ಹಾಡಾಗ್ಬೋದು, ಎಲ್ಲವೂ ಸುಮಧುರವಾಗಿ ಕೇಳಿ ಬರ್ತಾ ಇದೆ. ನಿಮಗೊಂದು ಜೋರು ಚಪ್ಪಾಳೆ, ಏನು ಕಾಮೆಂಟ್ಸ್ ಇಲ್ಲಮ್ಮ. ತುಂಬ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವೈಷ್ಣವಿ ಗೂಲಿ, ಗುಡ್ ಲಕ್ಸ್.